ಕಾಂಗ್ರೆಸ್ ಭ್ರಷ್ಟಾಚಾರದ ಪಕ್ಷ ಅಂತ ಮೋದಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮೂಲಕ ಉತ್ತರ ಕೊಡೋ ಕೆಲಸವನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಭಾಷಣದಲ್ಲಿ ಮಾತಾಡೋದೆಲ್ಲ ಸುಳ್ಳು. 5 ತಿಂಗಳಾಯ್ತು, 1 ಪೈಸೆ ಹಣ ಕೊಟ್ಟಿಲ್ಲ, ಬರ ಪರಿಹಾರ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಕೊಟ್ಟಿಲ್ಲ, ಕರ್ನಾಟಕ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳೋಕೆ ಇವ್ರಿಗೆ ಯಾವ ನೈತಿಕತೆ ಇದೆ? 40% ಯಾರ ಮೇಲೆ ಮಾಡಿದ್ದು ಆರೋಪವನ್ನ ಯಾಕೆ ಇವ್ರಿಗೆ ಗೊತ್ತಿಲ್ವಾ? ಇವರೇನ್ ನಮ್ಗೆ ಹೇಳೋದು? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಜನ ನೆಮ್ಮದಿಯಿಂದ ಇದ್ದಾರೆ. ಮೋದಿ ಬರ ಇದ್ದಾಗ ರಾಜ್ಯಕ್ಕೆ ಬಂದ್ರ, ರಾಜ್ಯದಲ್ಲಿ 48,000 ಹೆಕ್ಟೇರ್ ಹಾನಿ ಆಯ್ತು, ಪರಿಹಾರ ಏನಾದ್ರು ಕೊಟ್ರ? ಬಿಜೆಪಿಗರು ಭ್ರಷ್ಟಾಚಾರದ ಬಗ್ಗೆ ನಾಗಮೋಹನ್ ದಾಸ್ ಕಮಿಟಿಗೆ ದೂರು ಕೊಡ್ಲಿ ಅಂತ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ಯಾವ ಸರ್ಕಾರದ ಮೇಲೆ ಮಾಡಿದ್ದದು? ಬಿಜೆಪಿ ಸರ್ಕಾರ. ಇವ್ರಿಗೆ ಗೊತ್ತಿಲ್ವ ಅದು? ಇವ್ರೇನು ಹೇಳೋದು ನಮಗೆ? ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರೋದು. ನರೇಂದ್ರ ಮೋದಿ ಅವರು ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಇದೆ ಅಂತ ಬರ್ತಾ ಇದ್ದಾರೆ. ಬರಗಾಲದಲ್ಲಿ ಬಂದ್ರ 18,171 ಕೋಟಿ ಕೇಳಿದ್ದೀವಿ, ಇವತ್ತಿನವರದು ಕೊಟ್ರ? 48,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು, ಕೊಟ್ರ? ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಬೇಕು ಅಂತ ಕೊಡಬೇಕಾಗಿರೋ ದುಡ್ಡು ಕೊಡದೇನೆ, ನ್ಯಾಯಯುತವಾಗಿ ನಮ್ಮ ಪಾಲನ್ನು ಕೊಡದೇನೆ, ಮತ್ತೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? 40% ಯಾವ ಸರ್ಕಾರದ ಮೇಲೆ ಮಾಡಿದ್ದದು? ಬಿಜೆಪಿ ಸರ್ಕಾರ. ಇವ್ರಿಗೆ ಗೊತ್ತಿಲ್ವ ಅದು? ಇವ್ರೇನು ಹೇಳೋದು ನಮಗೆ? ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರೋದು. ನರೇಂದ್ರ ಮೋದಿ ಅವರು ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಇದೆ ಅಂತ ಬರ್ತಾ ಇದ್ದಾರೆ. ಬರಗಾಲದಲ್ಲಿ ಬಂದ್ರ 18,171 ಕೋಟಿ ಕೇಳಿದ್ದೀವಿ, ಇವತ್ತಿನವರದು ಕೊಟ್ರ? 48,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು, ಕೊಟ್ರ? ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಬೇಕು ಅಂತ ಕೊಡಬೇಕಾಗಿರೋ ದುಡ್ಡು ಕೊಡದೇನೆ, ನ್ಯಾಯಯುತವಾಗಿ ನಮ್ಮ ಪಾಲನ್ನು ಕೊಡದೇನೆ, ಮತ್ತೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್?